ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊ ನಾನು ಹೇಳಿದ್ದಷ್ಟು ಚಾಚು ತಪ್ಪದೆ ಆಗ್ಲೇಬೇಕು. ಅರ್ಥ ಆಯ್ತಾ? ತಗೊಳ್ಳಿ. ಗುಡ್ ಗರ್ಲ್. ಗರ್ಲು ಯಾವುದೋ ಕಾಲದಲ್ಲಿ ಈಗ ನನ್ನ ತಾಯಿ ಆಗ್ತಿದ್ದೀನಿ. ಇಟ್ಸ್ ಓಕೆ. ಬೇಸಿಕಲಿ ನೀವು ಗರ್ಲ್ ತಾನೆ, ನಾನು ಆ ಲೆಕ್ಕದಲ್ಲಿ ಹೇಳಿದ್ದು. ಅಯ್ಯೋ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಅಷ್ಟೇ, ನೀವು ಅಷ್ಟೇ ತುಂಬಾನೇ ಗುಡ್ ಬಾಯ್ ಗೌತಮ್ ಅವ್ರೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಕೇರ್ ತಗೋತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿದ್ರಲ್ಲ ನಿಮ್ಮ ಲಿಸ್ಟು, ಅದನ್ನು ಸೀರಿಯಸ್ ಆಗಿ ಫಾಲೋ ಮಾಡಬೇಕಾ? ಆಫ್ಕೋರ್ಸ್. ನಾನೇನು ತಮಾಷೆ ಹೇಳ್ದೆ ಅನ್ಕೊಟ್ರಾ? ಇಲ್ವಾ? ಇಷ್ಟೊಂದು ಸೀರಿಯಸ್ ವಿಷಯನ ನೀವು ತಮಾಷೆ ಅನ್ಕೋತಾ ಇದ್ದೀರಲ್ಲ. ಐ ಆಮ್ ಡ್ಯಾಮ್ ಸೀರಿಯಸ್. ನಾನು ಬಾಯಿ ಮಾತು ಹೇಳ್ತಾ ಇಲ್ಲ, ಎಲ್ಲಾನು ಕಟ್ಟುನಿಟ್ಟಾಗಿ ಫಾಲೋ ಆಗಲೇಬೇಕು. ಓ, ಸೀರಿಯಸ್ ಆಗಿ ಹೇಳ್ತಿದ್ದೀರಾ? ಅಲ್ಲ ಗೌತಮ್ ಅವರೇ, ನೀವು ಕೊಟ್ಟಿದ್ದ ಲಿಸ್ಟು ಇಷ್ಟು ಉದ್ದ ಇದೆ, ಅದನ್ನೆಲ್ಲ ಹೇಗೆ ಫಾಲೋ ಮಾಡೋಕ್ಕಾಗುತ್ತೆ? ಲಿಸ್ಟು ಚಿಕ್ಕದಾಗಿದ್ರೆ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ಬೋದು ನಾನು. ಇವೇನ್ರಿ ಟೀಚರಾಗಿ ಸ್ಟೂಡೆಂಟ್ ಥರ ಆಡ್ತಿರಲ್ಲ? ನೋಡಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಮಗುನ ಹೊತ್ತು ಹಡಿಬೇಕಾಗಿರೋದು ನೀವು, ನಾನಲ್ಲ. ಬೇರೆ ಆಪ್ಷನ್ಸೇ ಇಲ್ಲ. ನೀವು ಇದನ್ನು ಫಾಲೋ ಮಾಡಲೇಬೇಕು. ಹೀಗಿದ್ದಾಗಲೇ ಎಲ್ಲ ಸಲೀಸಾಗೋದು. ನೀವು ಮತ್ತು ಮಗು ಹೆಲ್ದಿಯಾಗಿರೋದು ಎಲ್ಲ ನಿಮ್ಮ ಕೈಲಿದೆ. ನೀವು ಹೇಗಿರ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಗೊತ್ತು, ಆದರೆ ಏನು ಆದರೆ? ಅಲ್ಲ, ಲಿಸ್ಟಲ್ಲಿ ಒಂಚೂರು ಕನ್ಸೆಷನ್ ಕೊಟ್ಟರೆ. ನಥಿಂಗ್ ಡೂಯಿಂಗ್. ಈ ವಿಷಯದಲ್ಲಿ ನಾನು ಟೀಚರು, ನೀವು ಸ್ಟೂಡೆಂಟು. ಓಕೆ? ನಾನು ಕೊಟ್ಟಿರೋ ಹೋಮ್ವರ್ಕ್ನ ನೀವು ಮಾಡಿದಾಗ್ಲೇ ಈ ಹೆರಿಗೆನ ಎಕ್ಸಾಮಲ್ಲಿ ನೀವು ಪಾಸ್ ಆಗೋದು, ಒಳ್ಳೆ ರಿಸಲ್ಟ್ ಬರೋದು. ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಹಾಗೆ ಮಾಡ್ಕೋತೀರಾ? ನೀವು ಆರಾಮಾಗಿರ್ಲಿ ಅಂತ ನಾನು ಹೇಳ್ತಾ ಇರೋದು. ಗೊತ್ತು. ಗೊತ್ತಿದ್ಮೇಲೆ ಇದು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನೀವು ಒಳ್ಳೆ ಮಕ್ಕಳ ಥರ ಆಟ ಮಾಡ್ತೀರಲ್ರಿ. ಅದು ಹಾಗೇನೆ. ನನ್ನ ಹೊಟ್ಟೆಲಿ ಮಗು ಇದೆ ಅಂದಮೇಲೆ ನಾನು ಮಗು ಥರನೇ ಆಡ್ತೀನಿ. ಇದ್ರಲ್ಲಿ ನಾನು ಮಾಡಿದ್ದೇನಿಲ್ಲ, ಎಲ್ಲ ಸಹವಾಸ ದೋಷ. ನನ್ನ ಮಗು ಮೇಲೆ ನೀವು ಆರೋಪ ಹೊರಿಸ್ತಾ ಇದ್ದೀರಾ? ಆರೋಪ ಹೊರಿಸ್ತಿಲ್ಲ ನಾನು, ಇಟ್ಸ್ ಎ ಫ್ಯಾಕ್ಟ್. ಭೂಮಿಕಾ, ನಿಮಗೆ ಗೊತ್ತು, ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಮ್ಮ ಅಪ್ಪನೇ ಆಗಿರ್ತಾರೆ ಅನ್ನೋ ನನ್ನ ಸೆಂಟಿಮೆಂಟು. ಮಹಿಮಾ ವಿಷಯದಲ್ಲಿ ನಿಜ ಆಗುತ್ತೆ ಅಂದ್ಕೊಂಡೆ, ಹಾಗಾಗಲಿಲ್ಲ. ಮಲೆ ವಿಷಯದಲ್ಲೂ ನಿರಾಸೆ ಆಯಿತು. ಅದಕ್ಕೆ ನಾನು ನಿಮ್ಮ ವಿಷಯದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರೋದು. ಯಾವುದೇ ಕಾರಣಕ್ಕೂ ಯಾವ ತೊಂದರೆನೂ ಆಗಬಾರ್ದು. ಪ್ಲೀಸ್, ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಲೇಬೇಕು. ನೆಗ್ಲೆಕ್ಟ್ ಮಾಡಿಬಿಡಿ. ಭೂಮಿಕಾ, ನೀವು ಹೊತ್ತಿರೋದು ಬರೀ ಮಗು ಅಷ್ಟೇ ಅಲ್ಲ, ನಮ್ಮೆಲ್ಲರ ನಿರೀಕ್ಷೆನ, ಹರಕೆನ, ಆಸೆನ. ಅದು ನಿಮ್ಗೆ ಗೊತ್ತಲ್ಲಿ. ನೀವು ವರಿ ಮಾಡ್ಕೋಬೇಡಿ, ನಾನು ಕೇರ್ಫುಲ್ ಆಗಿರ್ತೀನಿ. ನೀವು ಹೇಳ್ದ ಹಾಗೆ ಮಾಡ್ತೀನಿ. ಗುಡ್. ಜ್ಯೂಸ್ ಕುಡಿ. ಸ್ಟಾರ್ಟ್ ವಿತ್ ದ ಜ್ಯೂಸ್. ಅಜ್ಜಿ ಕರೀತಿದೆ, ನಾನು ಆಮೇಲೆ ಹೋಗ್ತೀನಿ, ನೀವು ಕುಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.